ಸಿಕ್ಕಾಪಟ್ಟೆ ಆ್ಯಂಗರ್ ನನ್ನೊಳಗಡೆ ಇದ್ದರೆ ನಾನೇನು ಮಾಡ್ಕೋತೀನಿ, ನನ್ನ ದೇಹ ನಾನು ಹಾಳು ಮಾಡ್ಕೊಳ್ತಾ ಇದ್ದೇನೆ. ಸೊ ಐ ನೆವರ್, ವೆರಿ ಹಾರ್ಡ್ಲಿ ಐ ಥಿಂಕ್ ಐ ಗೆಟ್ ಆ್ಯಂಗ್ರಿ. ಐ ನೆವರ್ ಗೆಟ್ ಆ್ಯಂಗ್ರಿ ಇನ್ ಮೈ ಲೈಫ್. ದ್ಯಾಟ್ ಈಸ್ ಆಲ್ಸೋ ದ ಬೂನ್ ಆಫ್ ಸ್ಪಿರಿಚುವಾಲಿಟಿ. ಆಧ್ಯಾತ್ಮಿಕತೆ, ನಾನು ಯಾರು? ಈ ದೇಹನ ನಾನು, ಈ ಮನಸ್ಸು ನಾನು. ಈ ದೇಹಕ್ಕೂ ಮನಸ್ಸಿಗೂ ಏನೋ ಒಂದು ಶಕ್ತಿ ಕೊಟ್ಟಿದ್ದೀವಿ. ಏನದು ಶಕ್ತಿ? ನಾವು ಆ ಕಡೆ ಮನಸ್ಸೇ ಕೊಟ್ಟಿರಲ್ಲಪ್ಪ. ನಾವು ನೋಡ್ತಾ ಇರೋದು ಇದೇ ಸತ್ಯ ಅಂತ ಅಂದ್ಕೊಂಡಿರ್ತೀವಿ. ನನ್ನ ಮನಸ್ಸಲ್ಲಿ ಉತ್ಪತ್ತಿ ಆಗ್ತಾ ಇರೋ ಯೋಚನೆನೇ ಸತ್ಯ ಅಂದ್ಕೊಂಡಿರ್ತೀವಿ. ನನ್ನ ಮನಸ್ಸಲ್ಲಿ ಉತ್ಪತ್ತಿ ಆಗೋ ಯೋಚನೆ ಯಾವುದು? ರೀಸೈಕಲ್ ಬಿನ್. ಅದು ಚಿಕ್ಕ ವಯಸ್ಸಿಂದ ಏನು ಕಲ್ತು ಬಂದಿದ್ದೀನೋ ಅದೇ ರೀಸೈಕಲ್ ಆಗಿ ಬರ್ತಿರುತ್ತೆ. ದೇಹ ಏನು, ನಾನು ಏನು ಒಳಗಡೆ ಹಾಕಿರ್ತೀನೋ ಅದೇ ಈ ದೇಹ. ಇದು ಎರಡಕ್ಕೂ ಏನೋ ಒಂದು ಚೇತನ ಕೊಟ್ಟಿದೆ ಅಲ್ವಪ್ಪ. ಏನದು ಚೇತನ? ಯಾಕೆ ಎಲ್ಲರೂ ಮುಕ್ತಿ ಅಂತಂದರು? 9ನೇ ಕ್ಲಾಸಲ್ಲೇ ಯೋಚನೆ ಮಾಡ್ತಿದ್ದೆ. ಗೌತಮ ಬುದ್ಧ ನಿರ್ವಾಣ ಅಂತ ಹೇಳಿದ್ರು. ನಮ್ಮಮ್ಮ ಅಪ್ಪನಿಗೆ ಈ ನಿರ್ವಾಣ ಅಂದರೆ ನಮಗೆ ಗೊತ್ತಿಲ್ಲ ತಾಯಮ್ಮ, ನಿನಗೆ ಮುಂದಕ್ಕೆ ಗೊತ್ತಾಗ್ಬೋದು. ನೋಡಿ ಹೆಂಗೆ ನನ್ನ ಈ ಪ್ರಶ್ನೆಗಳು ನನ್ನನ್ನು ಒಂದು ಆಶ್ರಮದ ಮನೆಗೆ ಸೊಸೆಯಾಗಿ ಕರ್ಕೊಂಡೋಯ್ತು. ಮ್ಯಾನಿಫೆಸ್ಟೇಷನ್ ಅನ್ನೋದು ಆ ವಯಸ್ಸು ನಮಗೆ ಗೊತ್ತಿಲ್ಲ. ವಾಟ್ ಇಸ್ ಮ್ಯಾನಿಫೆಸ್ಟ್? ಇವತ್ತು ಎವ್ರಿಬಡಿ ಟಾಕ್ಸ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಅವತ್ತೇ ಆಗಿತ್ತು. I walked into that house. My father-in-law, every answer, ನಾನು ಪ್ರತಿಯೊಂದು ಪ್ರಶ್ನೆಗೆ ಅವ್ರ ಹತ್ರ ಮಾತ್ರ ಉತ್ತರ ಇದ್ದಿದ್ದು.